ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಹೂಕೋಸಿನ ಪಲ್ಯ ಯಾವ ಥರ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಹೂಕೋಸು ಏನು ಮಾಡಬೇಕು, ಮೊದಲು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ತೊಳೆದಿಟ್ಕೋಬೇಕು ರೀ. ತೊಳೆದಿಟ್ಕೊಂಡು ಒಂದು ಕಡಾಯಿ ತೊಗೋಬೇಕು. ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ಜೀರಿಗೆ, ಸಾಸಿವೆ ಹಾಕಬೇಕು. ಇದು ನೋಡ್ರಿ, ಈಗ ನಾನು ಹೂಕೋಸು ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತೊಳ್ಕೊಂಡು ಸ್ವಚ್ಛ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಒಳಗೆ ಹುಳ ಅದು ಇರ್ತಾವಲ್ರಿ, ಆ ಥರ. ಅದಕ್ಕಾಗಿ ನಾನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈಗ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲಿ. ಮತ್ತು ಆಮೇಲೆ ಇದರಲ್ಲಿ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಕರಿಗೆ. ಹಾಕಿ ಸ್ವಲ್ಪ ಕೆಂಪಗಾಗ್ಬೇಕ್ರಿ ಇದೆಲ್ಲ. ಚಲೋ ಕೆಂಪಗಾಯ್ತಂದ್ರೆ ಪಲ್ಯ ಒಗ್ಗರಣೆ ಚೆನ್ನಾಗಿ ಕೊಡ್ತೈತ್ರಿ. ಹಾಗಾಗಿ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ರೀ, ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಥರ ಕೆಂಪಗೆ ಆಗ್ತಾಯಿದೆ ನೋಡಿ. ಇದು ಕೆಂಪಗಾದ್ಮೇಲೆ ಏನು ಮಾಡ್ಬೇಕು ರೀ, ಇದೆಲ್ಲ ಹೂಕೋಸೆಲ್ಲ ತೊಳ್ಕೊಂಡಿವಲ್ಲ ರೀ, ಇದೆಲ್ಲ ಒಳಗಿಂದೆಲ್ಲ ನೀರೆಲ್ಲ ಸೋಸ್ಕೋಬೇಕು. ಸೋಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಇದು ಬೆಳ್ಳುಳ್ಳಿ ಕೆಂಪಗಾಯ್ತಂದ್ರೆ ಏನು ಮಾಡ್ಬೇಕು ರೀ, ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕಬೇಕು. ಅರಿಶಿಣ ಹಾಕಿ ನೋಡ್ರಿ. ಈಗ ಮತ್ತು ಖಾರ ಹಾಕಬೇಕು. ಕೆಂಪು ಖಾರ ಹಾಕಬೇಕು. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿನೂ ಬಳಸ್ಬೋದು ರೀ ಇದರಲ್ಲಿ. ನನ್ನ ಕಡೆ ಖಾರ ಮೆಣಸಿನ್ಕಾಯಿ ಇಲ್ಲದ ಕಾರಣ ನಾನು ಕೆಂಪು ಖಾರ ಹಾಕ್ಕೊಂಡಿನಿ ನೋಡಿ. ಇದರಲ್ಲಿ ಕೆಂಪು ಖಾರ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಏನು ಮಾಡ್ಬೇಕು ರೀ, ಹೂಕೋಸು ತೊಳೆದಿರ್ತೀವಲ್ಲ ರೀ, ಇದು ಗೋಬಿ ತೊಳೆದಿರ್ತೀವಲ್ಲ ರೀ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದು ಹಾಕ್ಕೊಂಡು ಚೆನ್ನಾಗಿ ಏನು ಮಾಡ್ಬೇಕು ರೀ, ಇದು ಅಲ್ಲಾಡಿಸ್ಬೇಕು ರೀ. ಕೆಳಗೆ ಮೇಲೆ ಮಾಡಿಸ್ಕೋಬೇಕು ರೀ. ಇದಕ್ಕೆ ಮಾಡಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ರೀ. ಇದಕ್ಕೆ ಎಷ್ಟು ಚೆನ್ನಾಗಿ ಮೆತ್ತಗೆ ಕುದೀತೋ ಅಷ್ಟು ಟೇಸ್ಟ್ ಬರ್ತದೆ ರೀ ಪಲ್ಯ. ಹಾಗಾಗಿ ಇದಕ್ಕೆ ಏನು ಮಾಡ್ಬೇಕು ರೀ, ಕೆಳಗೆ ಮೇಲೆ ಮಾಡ್ಬೇಕು ರೀ ಪೂರ್ತಿ ಎಲ್ಲ. ಅದು ಖಾರ, ಅರಿಶಿಣ, ಉಪ್ಪು ಎಲ್ಲ ಏನು ಮಾಡ್ಬೇಕು ರೀ, ಮಿಕ್ಸ್ ಹಾಕ್ಬೇಕು ರೀ. ಅದ್ರ ಸಲುವಾಗಿ ನೋಡ್ಕೋಬೇಕು ರೀ. ಇದಕ್ಕೆ ಚಲೋ ಕೈ ಆಡಿಸ್ಕೊತಿರ್ಬೇಕು ರೀ. ಆಡಿಸ್ಕೊಂಡ್ರಿ ಈ ಥರ ಇಷ್ಟೆಲ್ಲ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಇದಕ್ಕೆ ಚಮಚದಿಂದ ತಿರುಗಾಡಿಸ್ಬೇಕು ರೀ. ಇದಕ್ಕೆ ತಿರುಗಾಡಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯ ಟೇಸ್ಟ್ ಆಗ್ತದೆ ರೀ. ಅದರಿಂದ ಏನು ಮಾಡ್ಬೇಕು ರೀ, ಇದಕ್ಕೆ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಬೇಕು ರೀ. ಮಾಡಿಕೊಂಡು ಇದ್ರೊಳಗಿನ್ನ ನೋಡ್ರಿ, ಈಗ ಏನು ಹಾಕ್ಬೇಕಂದ್ರಲ್ಲ, ಈಗ ನೋಡ್ರಿ ಶೇಂಗಾ ಚಟ್ನಿ ಹಾಕ್ಬೋದು. ಒಳಗೆ ಎಳ್ಳಿನ ಚಟ್ನಿ ಹಾಕ್ಕೋಬೇಕು ರೀ ಇದ್ರಾಗ. ನಾನು ನೋಡ್ರಿ ಎರಡೂ ಹಾಕ್ಕೊಂಡಿನಿ. ಶೇಂಗಾ ಚಟ್ನಿನೂ ಮತ್ತು ಎಳ್ಳಿನ ಚಟ್ನಿ ಎರಡೂ ಹಾಕೀನಿ. ಮೆಂತ್ಯ ಸೊಪ್ಪು ಹಾಕೀನಿ ನೋಡ್ರಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಏನಾಗ್ತದೆ ರೀ, ಟೇಸ್ಟ್ ಬರ್ತದೆ ರೀ ಪಲ್ಯ. ಹಾಗಾಗಿ ಏನು ಮಾಡೀನಿ ರೀ, ಮೆಂತ್ಯ ಸೊಪ್ಪು ಕಟ್ ಮಾಡಿಕೊಂಡು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೀನಿ ನೋಡ್ರಿ. ಮತ್ತು ಸಬ್ಜಿ ಮಸಾಲ ಹಾಕ್ಲತ್ತೀನಿ ನೋಡ್ರಿ. ಇವಾಗ ಸಬ್ಜಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಾಡ್ಕೋಬೇಕು ರೀ, ಮಿಕ್ಸ್ ಮಾಡಿಕೊಂಡು ಅದು ಮೆಂತ್ಯ ಪಲ್ಯನೂ ಚೆನ್ನಾಗಿ ಒಳಗೆ ಮಿಕ್ಸ್ ಆಗ್ಬೇಕು ರೀ. ಅದನ್ನು ಚೆನ್ನಾಗಿ ಕುದಿಬೇಕು ರೀ ಪಲ್ಯನೂ. ಹಾಗಾಗಿ ಒಳಗೆ ಹಾಕೀನಿ ನೋಡ್ರಿ ಮೆಂತ್ಯ ಪಲ್ಯ. ಸೂಪರ್ ಟೇಸ್ಟ್ ಬರ್ತದೆ ರೀ ಮೆಂತ್ಯ ಪಲ್ಯ ಹಾಕಿದ್ರೆ. ಹಾಗಾಗಿ ಮೆಂತ್ಯ ಸೊಪ್ಪು ಹಾಕೀನಿ ನೋಡ್ರಿ. ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ರೀ ಅದಕ್ಕೆ. ಹಾಕಿ ಇವಾಗ ಏನು ಮಾಡ್ಬೇಕಂದ್ರೆ ಇದ್ರಾಗ ಈಗ ನೋಡಿ ಸ್ವಲ್ಪ ನೀರು ಇರುತ್ತಲ್ಲ ಒಳಗೆ, ನೀರೆಲ್ಲ ಏನು ಮಾಡ್ಕೋಬೇಕು ರೀ, ಹಿರ್ಕೋಬೇಕು ರೀ ಪಲ್ಯ. ಅದು ಹಿರ್ಕೊಂಡಂದ್ರೆ ಚೆನ್ನಾಗಿ ಎಣ್ಣೆ ಬಿಡುತ್ತೆ ರೀ. ಹಾಗಾಗಿ ನೋಡಿ ಇವಾಗ ಬಿಳಿ ಎಳ್ಳು ಇರ್ತಾವಲ್ಲ ರೀ, ಬಿಳಿ ಎಳ್ಳಿನ ಚಟ್ನಿ ಸ್ವಲ್ಪ ಹಾಕೀನಿ. ಶೇಂಗಾ ಚಟ್ನಿನೂ ಸ್ವಲ್ಪ ಹಾಕೀನಿ ನೋಡ್ರಿ. ಎರಡು ಸ್ವಲ್ಪ ಹಾಕೀನಿ. ಸ್ವಲ್ಪ ಹಾಕಿ ಚಲೋ ಮತ್ತು ಮಿಕ್ಸ್ ಮಾಡ್ಕೋಬೇಕು ರೀ. ಮತ್ತು ಸ್ವಲ್ಪ ನೀರು ಇರ್ತದಲ್ಲ ರೀ, ನೀರಿನ ಅಂಶ ಎಲ್ಲ ಹೋಯ್ತಂದ್ರೆ ಮತ್ತು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಡ್ಬೇಕು ರೀ ಮೇಲಿಂದು. ಅದ್ರ ಟೇಸ್ಟ್ ಚಲೋ ಬರ್ತದೆ ರೀ ಪಲ್ಯಕ್ಕೆ. ಹಾಗಾಗಿ ಮೇಲಿಂದ ಹಾಕೀನಿ ನೋಡ್ರಿ. ಈ ಥರ ಹಾಕ್ಕೊಂಡು ಚಲೋ ಮತ್ತು ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡು ಈ ಥರ ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಪಲ್ಯ ಭಾಳ ಸೂಪರ್ ಟೇಸ್ಟಿ ಹತ್ತದ ರೀ. ನೀವು ಮಾಡಿ ನೋಡಿ. ಮಸಾಲ ಖಾರ ಅಂತ ಇರ್ತದಲ್ಲ ರೀ ಮನ್ಯಾಗ, ಅದನ್ನು ಹಾಕೀನಿ ನೋಡ್ರಿ. ಸ್ವಲ್ಪ ಅದನ್ನು ಹಾಕಿದ್ರೂ ಟೇಸ್ಟ್ ಬರ್ತದೆ ರೀ. ನಾವು ಮಸಾಲ ಖಾರ ಜಾಸ್ತಿ ಯೂಸ್ ಮಾಡ್ತೀವಿ ರೀ ಅದೇ. ಹಾಗಾಗಿ ಮಸಾಲ ಖಾರ ಹಾಕೀನಿ ನೋಡ್ರಿ. ಸಬ್ಜಿ ಮಸಾಲನೂ ಹಾಕೀನಿ ಮತ್ತು ಮಸಾಲ ಖಾರನೂ ಎರಡೂ ಹಾಕೀನಿ ನೋಡ್ರಿ. ಈ ಥರ ಪಲ್ಯ ಆಯ್ತದೆ ನೋಡ್ರಿ. ಪಲ್ಯ ಸೂಪರ್ ಅನ್ನಿಸ್ತೀವಿ, ಟೇಸ್ಟ್ ಬರ್ತದೆ ರೀ ಇದು. ನೋಡ್ರಿ ಈ ಥರ ಮಾಡಿ ನೋಡ್ರಿ, ಊಟ ಮಾಡಿ ಕಾಮೆಂಟ್ ಮಾಡಿರಿ ಯಾವ ಥರ ಇದೆ ಅಂತ ಹೇಳಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.